ಶಂಕರ. ಯಾರು ಇಲ್ವಾ ಮನೆಯಲ್ಲಿ? ಭವತಿ ಭಿಕ್ಷಾನ್ ದೇಹಿ. ವಿಯೋಗಿನಿ ಬಾಬಾಗೆ ದಾನ ಮಾಡಿ ಅಮ್ಮ, ಮನೆಗೆಲ್ಲ ಒಳ್ಳೇದಾಗತ್ತೆ. ಶಂಭೋ ಶಂಕರ. ಅನಿಕಾ ಅಲ್ವಾ? ಏನಿದು ವೇಷ? ರಿಷಿ, ಏನಾಗಿದೆ ಇವಳಿಗೆ? ಯಾಕೆ ಹೀಗೆ ಬಂದಿದ್ದಾಳೆ? ಇವಳಿಗೆ ಏನಾಗಿದೆ ಅಮ್ಮ? ಕಾಲೇಜ್ಗೂ ಹೀಗೆ ಬಂದಿದ್ಲು. ಹೊಸ ನಾಟಕ ಯಾವುದೋ ಶುರು ಮಾಡ್ಕೊಂಡವಳು ಮೇಡಮ್. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಇವಳ ಬಗ್ಗೆ. ಛೇ, ಅನ್ನಪೂರ್ಣಮ್ಮನವರೇ, ಏನಿದು? ಏನು ಮಾಡೋದು ಇವಳಿಗೆ? ರಮೇಶ್, ಒಂದು ಸೆಕೆಂಡ್ ತಾರ. ಏನಮ್ಮ ಅನಿಕಾ ಇದು? ಏನು ಮಾಡ್ತಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಎಲ್ಲರೂ ನೆಮ್ಮದಿಯಾಗಿ ಊಟಕ್ಕೆ ಕೂತಿದ್ದೀರಾ? ವಾಹ್ ವಾಹ್, ಕರೆಕ್ಟ್ ಟೈಮಿಗೆ ಬಂದೆ ನೋಡಿ. ಈಗ ಹೇಗಿದ್ರು ನೀವು ನನ್ನ ಒಳಗೆ ಕರೆಯೋ ಹಾಗೆ ಮಾಡ್ತೀನಿ. ರಿಷಿ ಕಮಲಿ ಜೊತೆ ಖಂಡಿತ ಸಮಯ ಕಳೆಯೋಕ್ಕಾಗಲ್ಲ. ಎಲ್ಲರೂ ನೆಮ್ಮದಿನ ಹಾಳು ಮಾಡ್ತೀನಿ. ಅನಿಕಾ, ನಾನು ನಿನ್ನನ್ನು ಕೇಳ್ತಾ ಇರೋದು. ಏನಾಯ್ತಮ್ಮ? ಯಾಕೆ ಹೀಗೆ ಮಾಡ್ತಿದ್ಯಾ? ಗಿಲ್ಟ್, ಪ್ರಾಯಶ್ಚಿತ ಅಂಕಲ್. ನಾನು ಮಾಡಿದ ತಪ್ಪಿಗೆ ನಾನೇ ಹುಡ್ಕೊಂಡಿದ್ದ ದಾರಿ ಇದು. ನಾನು ದೀಕ್ಷೆ ತಗೊಂಡಿದ್ದೀನಿ. ನನ್ನ ತಪ್ಪನ್ನ ಎಲ್ಲರೂ ಶ್ರಮಿಸೋವರೆಗೂ ನಾನು ಹೀಗೆ ಬದುಕ್ತೀನಿ ಅಂತ ನಿರ್ಧಾರ ತಗೊಂಡಿದ್ದೀನಿ. ಏನಮ್ಮ ನೀನು ಈ ಚಳಿನಲ್ಲಿ ಈ ವೇಷ ಹಾಕೊಂಡು? ಏನ್ ಮಾಡ್ಲಿ ಅಂಕಲ್, ಹೊಟ್ಟೆ ಹಸಿವಿಗೆ ಊಟ ಮಾಡ್ಲೇಬೇಕಲ್ವಾ? ಅಯ್ಯೋ ದೇವ್ರೆ, ಹೊಟ್ಟೆ ಹಸು ಅಂತ ಭಿಕ್ಷೆ ಬಿಡೋದೇನಮ್ಮ? ನೀನು ಒಳಗೆ ನಡಿ, ಬಾ ಊಟ ಮಾಡು. ಅಯ್ಯೋ ಪರವಾಗಿಲ್ಲ ಅಂಕಲ್, ನೀವೇ ನಿಮ್ಮ ಕೈಯಾರೆ ಒಂಚೂರು ಊಟ ತಂದ್ಕೊಡಿ, ಅಷ್ಟೇ ಸಾಕು. ಯಾರಾದ್ರೂ ನೋಡಿದ್ರೆ ಏನಂತಾರೆ? ದಯವಿಟ್ಟು ನನ್ನ ಮಾತು ಕೇಳಮ್ಮ. ನೀನು ಬಾ ಒಳಗೆ ಬಾ. ರಮೇಶ್ ಅವರೇ, ಅವಳನ್ನ ಒಳಗಡೆ ಕರಿಬೇಡಿ. ದೀಕ್ಷೆ ತಗೊಂಡಿದ್ದಾಳೆ ಅಂದಮೇಲೆ ಅದನ್ನು ಅವಳೇ ನಿಭಾಯಿಸ್ಕೋತಾಳೆ. ಭಿಕ್ಷೆ ಕೇಳಕ್ಕೆ ಬಂದಿದ್ದಾಳಲ್ಲ, ಭಿಕ್ಷೆ ಕೊಟ್ಟು ಕಳಿಸಿ. ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ಲ, ಕಾಳಜಿನೂ ಇಲ್ಲ, ಪ್ರೀತಿನೂ ಇಲ್ಲ. ಗೋಡೆ ಮೇಲೆ ನೇತಾಕಿರೋ ಫೋಟೋ ಫ್ರೇಮು, ಅಂದಕ್ಕಿಟ್ಟಿರೋ ಗೊಂಬೆ, ಹಾಗೆ ನಾನು ಇದ್ದು ಇಲ್ದಂಗೆ. ಯಾರಿಗೂ ನನ್ನ ಬಗ್ಗೆ ಕೇರ್ ಇಲ್ಲ. ಒಬ್ರು ಬೈದ್ರೆ ಪರವಾಗಿಲ್ಲ, ಎಲ್ಲರೂ ಬೈಯೋರೆ, ಎಲ್ಲರೂ ಬೈಯೋರೆ. ಎಲ್ಲರೂ ನನ್ನ ಬಗ್ಗೆ ಹಸಿಡೆ ತೋರಿಸಿದ್ರೆ ನಂದೇ ತಪ್ಪು ಅನ್ಸುತ್ತೆ. ನನ್ನ ಗಂಡನಿಗೂ ಅತ್ತೆಗೂ ನಾನಿದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ. ಕಂಟ್ರೋಲ್ ಮೀರಿ ಓಡಕ್ಕೆ ಶುರು ಮಾಡುತ್ತೆ.
ಅವತ್ತೇ ನಿಮಗೆ ಪ್ರಪೋಸ್ ಮಾಡಬೇಕಾಗಿತ್ತು. ಆ ಒಂದು ಕ್ಷಣ ಮಿಸ್ ಆಗಿದ್ದಕ್ಕೆ ಏನೇನೋ ಆಗಿ ಎಂಗೇಜ್ಮೆಂಟ್ವರೆಗೂ ಹೋಗಿ ಇನ್ನೇನು ನನ್ನ ಜೀವನ ಪೂರ್ತಿ ನೀವು ಸಿಗಲ್ಲ ಅನ್ನೋ ಸ್ಟೇಜ್ಗೆ ಹೋಗಿ ನಿಂತಾಗ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಬಂದ ಹಾಗೆ ನನಗೋಸ್ಕರ ಬಂದು ಎಂಗೇಜ್ಮೆಂಟ್ನೇ ಕ್ಯಾನ್ಸಲ್ ಮಾಡಿದ್ರಿ. ಆಗ್ಲೇ ಕಮಲಿ ಅವರೇ ನಂಗೆ ಅರ್ಥ ಆಗಿದ್ದು ನಿಮ್ಮ ಮನಸ್ಸಲ್ಲಿ ನನಗೋಸ್ಕರ ಪ್ರೀತಿ ಇದೆ ಅಂತ. ನಿಮ್ಮನ್ನೇ ಕೇಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ಕಾಯೋದಕ್ಕಾಗಲ್ಲ. ಬೇಗ ಬನ್ನಿ ಕಮಲಿ ಅವರೇ. ಕಮ್ಲಿ, ಡಿನ್ನರ್ನ ನಾವು ಇಲ್ಲೇ ಸೆಟಪ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಒಳಗಡೆನೆ ಸೆಟ್ ಮಾಡಿದ್ವಿ. ಅದಕ್ಕೆ ನಿಂಗೆ ಇಲ್ಲೊಂದ್ಸರಿ ತೋರ್ಸೋಣ ಅಂತ ಕರ್ಕೊಂಡು ಬಂದೆ. ಸರ್ ಸರ್ ಕೈಯಲ್ಲೇನು ಸರ್? ಕೈಯಲ್ಲಿ ಬೆರಳುಗಳು. ತೋರಿಸಿ ಸರ್. ಸರಿಯಾಗಿ ಸಿಕ್ಕಾಕೊಂಡ. ಏನೂ ಇಲ್ಲ. ಅಯ್ಯೋ, ಆಗುತ್ತೆ ನನಗೆ. ನಾನೇ ಹೇಳ್ಬಿಡ್ತೀನಿ. ಇಷ್ಟು ದಿನ ನಾನಾ ಥರ ಪ್ರಾಕ್ಟೀಸ್ ಮಾಡಿ ಅದೆಷ್ಟೋ ಲೆಟರ್ಗಳನ್ನ ಬರೆದು ಒಂದು ಸಂಕಲನ ಮಾಡೋಷ್ಟು ಕವಿತೆಗಳನ್ನ ಬರೆದು ಬೆಂಗಳೂರು ಸುತ್ತಮುತ್ತ ಪರ್ಫೆಕ್ಟ್ ಆಗಿರೋ ಲೊಕೇಶನ್ನ ಗೂಗಲಲ್ಲಿ ಹುಡುಕಿ ಸಾಕಾಗಿ ಕೊನೆಗೆ ನಾನೇ ಡಿಸೈನ್ ಮಾಡಿ ಡೆಕೋರೇಟ್ ಮಾಡಿ ಅಲ್ಲಿಗೆ ನಿಮ್ಮನ್ನ ಕರೆಸ್ಕೊಂಡು ಅಲ್ಲೂ ನಿಮ್ಮ ಹತ್ರ ಹೇಳ್ಕೊಳ್ದೆ ಇಲ್ಲಿಗೆ ನಿಮ್ಮನ್ನ ಕರೆಸಿರೋ ಕಾರಣ ಐ ಲವ್ ಯು ಕಮಲಿ ಅವರೇ. ನಿಮ್ಗಿದು ಶಾಕಿಂಗ್ ಆಗಿರ್ಬೋದು ಅಂತ ನಂಗೆ ಗೊತ್ತು. ಆದ್ರೆ ಈಗ ನಾನು ಹೇಳ್ಕೊಳ್ಳಿಲ್ಲ ಅಂದ್ರೆ ಯಾವಾಗ್ಲೂ ಶಾಕ್ ಹೊಡೆದಿರೋನ್ ಹಾಗೆ ಇರ್ಬೇಕಾಗತ್ತೆ. ಇದು ಲವಟ್ ಯಾವ ಸೈಟೋ ನಂಗೆ ಗೊತ್ತಿಲ್ಲ. ಬಳ್ಳಿ ಹಬ್ಬೋ ಹಾಗೆ ದಿನೇ ದಿನೇ ನಿಮ್ಮೇಲೆ ಪ್ರೀತಿ ಹೆಚ್ಚಾಗಿ ಮನಸ್ಸು ತುಂಬ ಹಬ್ಕೊಂಡ್ಬಿಟ್ಟಿದೆ ಕಮಲಿ ಅವರೇ. ಇನ್ನೀ ಪ್ರೀತಿ ಸಾಯೋವರೆಗೂ ಕಡಿಮೆ ಆಗಲ್ಲ. ನೀವಂದ್ರೆ ನನಗೆ ಅಷ್ಟಿಷ್ಟ ಕಮಲಿ ಅವರೇ. ನಿಮ್ಗೆ ನಾನಂದ್ರೆ ನನಗೇನನ್ನಿಸ್ತೋ ಅದನ್ನೆಲ್ಲ ಹೇಳ್ದೆ ಕಮಲಿ ಅವರೇ. ನಿಮ್ಗೆ ಹರ್ಟ್ ಆಗಬೇಕು ಅಂತಲ್ಲ, ನಿಮ್ಗೇನು ಅನ್ಸುತ್ತೋ ಅದನ್ನ ಹೇಳಿ. ನಿಮಗೆ ಬೈಬೇಕು ಅಂತ ಹೇಳಿದ್ರೆ ಬೈರಿ. ನಾನಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರು ಇಷ್ಟಾನೇ.
ಅಮ್ಮಮ್ಮ ನೀವಾ ಬೇಬಿ ನೀನಾ ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ ನೀನು ಅದಕ್ಕೇನಾ ನೀವು ಅವಾಗ ಹೇಳ್ತಿದ್ರಲ್ಲ ನಿನ್ನ ಲೈಫೇ ಬದಲಾಗುತ್ತೆ ಅಂತ ಇದೇನಾ? ಬೇಬಿ ನಿನಗೆ ಸಿಲ್ವರ್ ಸ್ಟೋನ್ ಗೊತ್ತಾ? ಸಿಲ್ವರ್ ಸ್ಟೋನಾ? ಅದೇ ಬೇಬಿ, ಇಂಗ್ಲಿಷ್ ಆಕ್ಟ್ರು, ರಾಕಿ ಪಿಕ್ಚರ್ ಹೀರೋ. ಅಮ್ಮಮ್ಮ ಅದು ಸಿಲ್ವರ್ ಸ್ಟೋನ್ ಅಲ್ಲ, ಸಿಲ್ವೆಸ್ಟರ್ ಸ್ಟಲ್ಲೋನ್. ಅವನೇ ಅಷ್ಟು ದೊಡ್ಡ ಸ್ಟಾರ್ ಆಗೋಕ್ ಮುಂಚೆ ಅವನಿಗೆ ಊಟಕ್ಕೂ ಗತಿ ಇರ್ಲಿಲ್ವಂತೆ ಬೇಬಿ. ಲೈಫಲ್ಲಿ ಕಷ್ಟ ಬರುತ್ತೆ ಬೇಬಿ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಊಟ ಮಾಡು. ವಾಟ್ ದ ಹೆಲ್? ಯಾಕೆ ಕೂಗಾಡ್ತಿದ್ಯಾ ನೀನು? ಅಂದ್ರೆ ನಮ್ಗೆ ಇಲ್ಮೇಲೆ ಊಟಕ್ಕೂ ಗತಿ ಇಲ್ದಿರೋ ಪರಿಸ್ಥಿತಿ ಅಂತ ಹೇಳ್ತಿದ್ದೀರಾ? ಇಲ್ಲ ಬೇಬಿ, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಯಾವ ಮಣ್ಣಂಗಟ್ಟಿನೂ ಬೇಡ, ತಿನ್ನಿ. ಬಡ್ಸು, ನಾನು ಅನ್ನ ಬಡ್ಸ್ಕೊತೀನಿ, ಸಾಂಬಾರ್ ಬಡ್ಸು. ನಾವೇನು ಬರ್ತೀವಿ ತಾರ ಅವರೇ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಬರಲಾ ರಮೇಶ್? ಓಕೆ ಚಂದ್ರು, ಟೇಕ್ ಕೇರ್. ತುಂಬ ಹೊತ್ತಾಗಿದೆ, ಹೋದ್ಮೇಲೆ ಒಂದು ಮೆಸೇಜ್ ಮಾಡಿ. ಸರಿ. ಓ, ಮೆಸೇಜ್ ಅಂತಿದ್ದಂಗೆ ನೆನಪಾಯ್ತು, ಫೋನು ಪುಟ್ಟಿ ರೂಮ್ ಹತ್ರ ಬಿಟ್ಟಿದ್ದೆ. ಐ ಜಸ್ಟ್ ಗೋ ಗೆಟ್ ಇಟ್. ಬಂದೆಮ್ಮ. ಓಕೆ. ಮನೆಗೆ ನೆಂಟರು ಸ್ನೇಹಿತರು ಬಂದರೆ ಎಲ್ಲರೂ ಖುಷಿ ಪಡ್ತಾರೆ. ಆದರೆ ನಾನು ಎಲ್ಲರೂ ಹೋದ್ರೆ ಸಾಕು ಅಂತ ಕಾಯಂಗ ಆಗೋಯ್ತಲ್ಲ ಮಾರವ್ವ. ಈ ಸಂಕಟದಿಂದ ಯಾವಾಗ ಮುಕ್ತಿ ಕೊಡ್ತೀಯೋ ಏನೋ. Thank you so much and wishing you all the happy new year. ಯಾಕೆ ಸಂಭು ಸಪ್ಪಗಿದ್ಯಾ? ರಚನಾನೇ ಇನ್ನೂ ಬಂದಿಲ್ವಲ್ಲ. ಓ ಸಂಭು, ನಿಂಗೆ ಇಸ್ಯಾನೇ ಗೊತ್ತಿಲ್ಲ ಅಲ್ವಾ? ರಚನೆಗೆ ಮೈ ಹುಷಾರಿಲ್ಲಕ್ಕಲ್ಲ, ಅವಳು ಬರಕ್ಕಿಲ್ಲ. ಅಯ್ಯೋ, ಏನಾಯ್ತು? ಮೈಗೆ ಹುಷಾರಿಲ್ಲ ಅಂದ್ರೆ ಹಂಗಲ್ಲ, ಅದು ಅರೆ ರೇ 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 ನನ್ನ ಬಿಟ್ಟೆ ಶುರು ಹಚ್ಕೊಂಡ್ಬಿಟ್ರೆ ಅಲ್ಲ. ಹಾ, ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ರೆಡಿ ಮಾಡಿಸಿರೋ ಕೇಕ್ ನೋಡಿ ಹೆಂಗಿದೆ. ಅನಿಕಾ, ಕೇಕ್ ಸಖತ್ ಟೇಸ್ಟಿಯಾಗಿರೋಗಿದೆ. ಅಣ್ಣ, ಈ ಕ್ಲಾಸಿಗೆ ನೀವೇ ಅಲ್ವಾ ಮೇಸ್ಟ್ರು? ತಗೊಳ್ಳಿ ಚಾಕು, ಕತ್ತರಿಸಿ ಕೇಕು. ಹೇ ಇಲ್ಲ ಕೆಂಪ,
ಸ್ಟೂಡೆಂಟ್ ಎಲ್ಲ ಸೇರಿ ತಂದಿರೋಂಥ ಕೇಕು. ಲೆಕ್ಚರ್ ನಾನು ಒಬ್ಬನೇ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಂ ಅದು ಸರಿನೇ. ಸ್ಟೂಡೆಂಟ್ ಎಲ್ಲ ಯಾರಾದರೂ ಒಬ್ರು ಬರಲಿ. ಯಾರನ್ನು ಕರೆಯೋಣ? ಅದ್ರಾಗೇನ್ ಯೋಚನೆ, ನಮ್ ಪ್ರೆಸಿಡೆಂಟ್ ಕಮ್ಲಿ ಇರೋವಾಗ. ಕಮ್ಲಿ, ನೀನೇ ಹೋಗು, ಕೇಕ್ ಕಟ್ ಮಾಡು. ಇಲ್ಲ ಇಲ್ಲ ನಿಂಗೆ ಓ ಕಮ್ಲಿ, ನಮ್ಮೆಲ್ಲರ ಪರವಾಗಿ ನೀನೇ ಕೇಕ್ ಕಟ್ ಮಾಡು. ಹಾಂ ಕಮ್ಲಿ ಅವರೇ, ಬನ್ನಿ ಬನ್ನಿ. ಹಾಂ ಕಮ್ಲಿ ಅವರೇ, ರಿಷಿ ಸರ್, ಆಯ್ತು. ಕೆಂಪ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ. ಹಾಂ ಆಯ್ತು, ತಗೊಳ್ಳಿ. ಹೊಸ ವರ್ಷಕ್ಕೆ ಹೊಸ ಕೇಕ್. ನನಗೆ ಆಮೇಲೆ ಕೊಡು ಅಂತ ಹೇಳಿದ್ರು ಫಸ್ಟ್. ತಗೊಳ್ಳಿಲ್ಲ. ಕೇಕ್ ತಗೊಳ್ಳಿ ವಿಯೋಗಿನಿ ಬಾಬಾ ಅವರೇ. ಅಯ್ಯೋ ಕೆಂಪಣ್ಣ, ಅವರು ವಿಯೋಗಿನಿ ಬಾಬಾ, ಕೇಕ್ ಎಲ್ಲ ತಿನ್ನಂಗಿಲ್ಲ. ಬಾ. ರಿಷಣ, ಇದೇ ಮೊದಲನೇಕಿತ ಈಟೊಂದು ಜನರ ಜೊತೆ ಹೊಸ ವರ್ಷ ಆಚರಿಸ್ತಾ ಇರೋದು. ನಾನೂ ಪ್ರತಿಕಿತ ಊರಾಗೆ ಇರ್ತಿದ್ದೆ. ಅವ್ವ ಅಪ್ಪ ಮಿಕ್ಕಿದ್ರೆ ಫ್ರೆಂಡ್ಸು ಅಟೆಯ ದಿಟ್ಟಾನೆಯ. ಇದು ಬರೀ ಕೇಕ್ ತಿಂದು ಟಾಟಾ ಮಾಡ್ಕೊಂಡು ಹೋಗಂಗೆ ಆಗ್ಬಾರ್ದು ಕಣಣ್ಣ. ರಿಷಣ, ವಿದ್ಯಾರ್ಥಿಗಳನ್ನ ಕುರಿತು ಏನಾದರೂ ಹೇಳಿ. ಹೇಳ್ಬೇಕಾ? ಏನು ಹೇಳೋದು? ಸರ್, ಹೊಸ ವರ್ಷದ ಕುರಿತು ಏನಾದರೂ ಮಾತಾಡಿ. ನಿಮ್ಮನ್ನು ನೋಡಿದಾಗಲೆಲ್ಲ ಹುಡ್ದಾಗಿಂದ ಇದೇ ಊರಲ್ಲಿದ್ದೀನಿ. ಆದರೆ ನೀವು ಈ ಊರು ಕಾಲಿಟ್ಟ ಮೇಲೆ ನೀವಿಲ್ಲದೆ ಒಂದಿನೂ ಇರೋಕ್ಕಾಗಲ್ಲ ಅನ್ನಿಸ್ತಿದೆ ಕಮಲಿ ಅವರೇ. ಸರ್, ನಂಗೆ ನೀವೇನು ಹೇಳ್ತಿದ್ದೀರೋ ಅರ್ಥ ಆಯ್ತಿಲ್ಲ. ನನಗೂ ಮೊದಲು ಅರ್ಥ ಆಗಲಿಲ್ಲ ಕಮಲಿ ಅವರೇ. ನಮ್ಗಿಷ್ಟ ಆದವ್ರನ್ನ ನೋಡಿದಾಗ ಸುತ್ತಮುತ್ತ ಇರೋದೆಲ್ಲ ಔಟ್ ಆಫ್ ಫೋಕಸ್ ಆಗಿ ಅಲ್ಲೆಲ್ಲೋ ದೂರದಲ್ಲಿ ಸಿಂಫನಿ ಕೇಳ್ತಾ ಉಸಿರಾಟ ಉಯ್ಯಾಲೆ ಥರ ಮೇಲೆ ಕೆಳಗೆ ಜಿಗಿತಾ ನಾನು ಹುಟ್ಟಿರೋದೇ ಇವ್ರಿಗೋಸ್ಕರ ಅನ್ಸುತ್ತಲ್ಲ. ಅದು ನಾನು ನಿಮ್ಮನ್ನ ಪ್ರತಿ ಸಲ ನೋಡಿದಾಗೂ ಅನ್ಸುತ್ತೆ. ನಿಜ ಹೇಳ ಕಮಲಿ ಅವರೇ, ನಾನೀಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಆದರೆ ನನಗೆ ನನ್ನ ಕಣ್ರೆಪ್ಪೆಗಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಅದು ಮುಚ್ಚಿ ತೆಗೆಯೋ ಸಣ್ಣ ಸಮಯ ಕೂಡ ನಾನು ನಿಮ್ಮನ್ನ ನೋಡೋದನ್ನ ಮಿಸ್ ಮಾಡ್ಕೋಬಾರ್ದು ಅಂತ. ನಿಮ್ಮೂರಲ್ಲಿ ನಿಮ್ದೊಂದು ಫೋಟೋ ತೆಗೆದ್ನಲ್ಲ, ಆ ಫೋಟೋಲಿ ನಿಮ್ಮ ಅಕ್ಕಪಕ್ಕ ಇದ್ದಂಥ ಅಮ್ಮ ಮತ್ತು ತಾತ ಆ ಫೋಟೋಲಿ ಹೇಗಿದ್ದಾರೆ ಅಂತ ನನಗೀಗಲೂ ಗೊತ್ತಿಲ್ಲ.
ನಾನು ನೋಡಿದ್ದೆಲ್ಲ ನಿಮ್ಮನ್ನ ಮಾತ್ರ. ಎಸ್ ಅನ್ಬೇಕು. ಐ ಲವ್ ಯು ಕಮಲಿ ಅವರೇ. ನೀವಂದ್ರೆ ನನಗೆ ಸಾಯೋ ತನಕ ಜೊತೆಗೆ ಬದುಕೋಷ್ಟು ಪ್ರೀತಿ ಇದೆ. ನಿಮಗೆ ನೀವು ಬಾಯಿ ಬಿಟ್ಟು ಹೇಳೋದು ಬೇಡ. ಕಣ್ರೆಪ್ಪೆ ಮುಚ್ಚಿ ಒಪ್ಪಿಗೆ ಕೊಟ್ರೆ ಸಾಕು ಕಮಲಿ ಅವರೇ. Hi sir. Rishi sir. Happy New Year sir. Huh? Wish you Happy New Year sir. Oh, thank you. Wish you the same. Sorry. Bye sir. Take care. ಥೂ, ನಿಂತ್ಕೊಂಡು ಕನ್ಸು ಕಾಣ್ತಿದ್ಯಲ್ಲ. ಅಟ್ಲೀಸ್ಟು ಕನ್ಸಲ್ಲಾರು ಕಮಲಿಯವ್ರು ಓಕೆ ಅಂದ್ರ. ಅಷ್ಟರಲ್ಲಿ ಇವನು ಯಾರೋ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟ. ಈಗ ಅವ್ರು ಡಿಸಿಷನ್ ತಿಳ್ಕೊಬೇಕು ಅಂದರೆ ಡೈರೆಕ್ಟಾಗಿ ಹೋಗಿ ಹೇಳಲೇಬೇಕು. ಹಾಗೆ ಹೋಗಿ ಹೇಗೆ ವಿಶ್ ಮಾಡೋದು? ಹೇಗಿದ್ರೂ ಗಿಫ್ಟ್ ತೊಗೊಂಡು ಹೋಗ್ಬೇಕಲ್ಲ. ತಗೊಂಡೇ ಹೋಗೋಣ.